ನೋಡಿ, ಅವ್ರಿಗೆ ಅಪೋಸಿಷನ್ ಲೀಡರ್ ಏನಾದ್ರು ನಮ್ಮ ಬಗ್ಗೆ ಮಾತಾಡಿದ್ರೆ ಅವ್ರ ಪಾರ್ಟಿಗೆ ಏನೋ ಗೌರವ ಕೊಡ್ತಾರೆ ಅಂತ ಹೇಳಿ ಏನ್ ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ಲಿ. ಇದು ನಮ್ಮ ಧರ್ಮ, ನಮ್ಮ ಕರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಂಬಿಕೆ. ಅರ್ಥ ಆಯ್ತಾ? ಗಂಗೆ ಆಗ್ಲಿ, ಕಾವೇರಿ ಆಗ್ಲಿ, ಕೃಷ್ಣ ಆಗ್ಲಿ, ಬ್ರಹ್ಮಪುತ್ರ ಆಗ್ಲಿ, ಅರ್ಕಾವತಿ ಆಗ್ಲಿ, ಋಷಭವತಿ ಆಗ್ಲಿ, ಯಾರು ಯಾರ ಸೊತ್ತು ಏನಲ್ಲ. ಈ ನೀರಿಗೆ ಬಣ್ಣನೂ ಇಲ್ಲ, ಟೇಸ್ಟು ಇಲ್ಲ, ಆಕಾರನೂ ಇಲ್ಲ. ಎಲ್ಲರಿಗೂ ನೀರ್ ಬೇಕು. ಒಬ್ಬೊಬ್ರು ಅಶೋಕ ಅಂತ ಯಾಕೆ ಸಿಟ್ಕೊಂಡಿದ್ದಾರೆ? ಕಲ್ಲು ಅಂತ ಇಟ್ಕೋಬೋದಾಯ್ತಲ್ಲ, ಕಲ್ಲು ಮಣ್ಣು ಅಂತ ಮಡಿಕೋಬೋದಾಯ್ತು. ಹಂಗೆ ಅವ್ರವ್ರು ಏನೇನೋ ಅವ್ರವ್ರದ್ದು ಮಾಡ್ತಾರೆ. ಸೊ ಯಾಕೆ ಅವ್ರಿಗೆ ಏನೇ ಹೆಚ್ಚು ಕಮ್ಮಿ ಆಗಿದೆಯೋ ಗೊತ್ತಿಲ್ಲ. ಐ ಥಿಂಕ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತದೆ. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ. ಇಟ್ ಈಸ್ ನನ್ನ ವೈಯಕ್ತಿಕವಾದಂತ ನಂಬಿಕೆ, ನನ್ನ ಭಕ್ತಿ. ಯಾರ ಮೇಲೆ ಭಕ್ತಿನೋ ಏನ್ ಭಕ್ತಿನೋ ನನ್ಗ್ ಬಿಟ್ಟಿದ್ದು. ಅದನ್ನೇ ಹೇಳ್ತಾ ಅವ್ರಿಗೇನೋ ನಾನು ಹೇಳ್ತೇನೆ ಒಂದೇ ಮಾತಲ್ಲ, ಅವ್ರಿಗೆ ಏನೇನ್ ಪ್ರಾಬ್ಲಮ್ ಇದೆಯೋ ನನ್ಗೆ ಗೊತ್ತಿಲ್ಲ ಅಂತ. ಏನೇನ್ ಪ್ರಾಬ್ಲಮ್ ಇದೆಯೋ ನನ್ಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್. ಟ್ವೀಟರ್ ಮಾಡ್ಲಿ, ಭಾಷಣ ಮಾಡ್ಲಿ, ಅವ್ರಿಗೆ ನಾನು ಉತ್ತರ ಕೊಡಕ್ಕೂ ನಂಗೆ ಇಷ್ಟ ಇಲ್ಲ. ಇರ್ಲಿ, ಅದನ್ನ ನನ್ನ ಹೆಸರು ತಗೊಂಡೇನೆ ಅವ್ರಿಗೆ ಮಾರ್ಕೆಟ್. ಯಾರಿಗೇ ಆಗಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದ್ರೆ ಕೆಲವ್ರಿಗೆ ನಿದ್ರೆನೂ ಬರೋದಿಲ್ಲ, ಕೆಲವರಿಗೆ ಶಕ್ತಿನೂ ಬರೋದಿಲ್ಲ, ಉತ್ಸಾಹನೂ ಬರೋದಿಲ್ಲ, ಹುಮ್ಮಸ್ಸು ಬರೋದಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದ್ ಬಿಡ್ರಿ, ನಾನು ಹೋಗ್ತೀನ ಬಿಡ್ತೀನ ನನ್ಗ್ ಬಿಟ್ಟಿದ್ದದು. ಇಟ್ ಈಸ್ ಮೈ, ನನ್ನ ನಂಬಿಕೆ ಅದು. ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ, ನನ್ನ ವೈಯಕ್ತಿಕವಾದ ವಿಚಾರ. ದಿನ ಇದ್ರೆ ಪೂಜೆ ಮಾಡೋದು ನಂದೇ. ಹಣೆ ಕುಂಕುಮನೋ, ವಿಭೂತಿನೋ, ರುದ್ರಾಕ್ಷಿನೋ ಏನೋ ಹಾಕೊಳ್ಳೋದು ನಂದೆ. ಕೆಲವರು ಸೂಟು ಬೂಟ್ ಹಾಕೋತಾರೆ, ಕೆಲವರು ಪಂಚೆ ಹಾಕೋತಾರೆ, ಕೆಲವರು ಶರ್ಟ್ ಹಾಕೋತಾರೆ, ಕೆಲವರು ಜುಬ್ಬ ಹಾಕೋತಾರೆ, ಕೆಲವರು ಹಾಫ್ ಶರ್ಟ್ ಹಾಕೋತಾರೆ. ಒಬ್ಬೊಬ್ಬರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ. ಅದಕ್ಕೆ ನಾನು ನಿಮ್ದೇ ಮಾಡಕ್ಕಾಗ್ತದೆ. ಈಗ ನೀವೇ ನೋಡಿ ಮೀಡಿಯಲ್ಲಿ 25 ಜನ ಇದೆ, 25 ಬಣ್ಣ ಬಟ್ಟೆ ಹಾಕೋತೀರಪ್ಪ. ಕೆಲವ್ರಿಗೆ ಕೆಂಪು ಇಷ್ಟ, ಕೆಲವ್ರು ಕಪ್ಪು ಇಷ್ಟ, ಕೆಲವ್ರು ನೀಲಿ ಇಷ್ಟ, ಒಬ್ಬೊಬ್ರು ಒಂದೊಂದು ಇಷ್ಟ. ಅವ್ರು ಯಾವ್ದೋ ಒಂದು ವಿಚಾರದಲ್ಲಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಯಾಕೆ ನೀವು ಎಲ್ಲರಿಗೂ ತಂದಿಕ್ಕಕ್ಕೆ ಏನಾದ್ರು ಮಾಡಿ ಇದ್ರಲ್ಲೇನೆ ಬೆಳೆ ಬೇಯಿಸ್ಕೊಂಡು ಇದ್ರಲ್ಲೇ TRP ನಡೆಸ್ತಾ ಇದ್ದಾರೆ. ಅವ್ರು ಮಾತಾಡ್ಲಿ ಬಿಡಿ, ಮಾತಾಡಿ ಪಾಪ ಅವ್ರ ಮಾರ್ಕೆಟ್ ಅಲ್ಲಿ